ಮೊದಲಿಗೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ನೋವಿದೆ ಅಂದರೆ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವಿಲ್ಲಿ ಸುಮ್ಮನೆ ಹತ್ತಿರ ಅದು ನಾಟಕದ ಕಣ್ಣೀರು ಅಂತಾರೆ. ಬಟ್ ಅದು ನೋವು ನಮಗೆ ಮಾತ್ರ ಗೊತ್ತಿದೆ. ಅಭಿಮಾನಿಗಳ ನೋವು ಅಭಿಮಾನಿಗಳಿಗೆ ಮಾತ್ರ ಅರ್ಥ ಆಗುತ್ತೆ. ಯಾಕೆಂದರೆ ಎಷ್ಟು ನಿನ್ನೆ ಎಲ್ಲನೂ ಗೋಳಾಡಿದ್ದೀವಿ, ಏನಪ್ಪ ಇದು 75ನೇ ವರ್ಷ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ತುಂಬ ಯೋಜನೆಗಳನ್ನ ಹಾಕ್ಕೊಂಡಿದ್ರು ನಮ್ಮ ರಾಜ್ಯಾಧ್ಯಕ್ಷರು ವೀರಕಪುತ್ರ ಶ್ರೀನಿವಾಸ. ಯಾವ ಥರ ಅಂದರೆ ದೊಡ್ಡ ಮಟ್ಟದಲ್ಲಿ 3 ದಿನಗಳ ಕಾಲ ಬೆಂಗಳೂರು ಅರಮನೆ ಮೈದಾನದಲ್ಲಿ ಮಾಡಬೇಕನ್ನೋ ಅದು ತುಂಬ ಯೋಜನೆಗಳು ಹಾಕ್ಕೊಂಡಿದ್ರು. ಅಷ್ಟರೊಳಗಡೆ ಕಣ್ಮುಚ್ಚಿ ಬಿಡೋ ಅಷ್ಟರೊಳಗಡೆ ಇಷ್ಟೊಂದು ಅನಾಹುತ ಆಗೋಯಿತು. ಪುಣ್ಯಭೂಮಿ ಹೋಯಿತು, ಪುಣ್ಯಭೂಮಿ ಹೋಗಿದೆ. ಮತ್ತು ಅಟ್ಲೀಸ್ಟ್ ಅಲ್ಲಿ ಒಂದು ಹೂ ಇಡೋಕ್ಕಾದ್ರೂ ಗೇಟ್ ಹತ್ರ ಜಾಗ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ವಿ. ಸರ್ ಕೂಡ ಅದೇ ಥರ ಹೇಳಿದರು, ಎಲ್ಲರೂ ಬನ್ನಿ, ಒಳಗಡೆ ಬಿಟ್ಟಿಲ್ಲ ಅಂದರೂ ಗೇಟ್ ಹತ್ರ ಒಂದು ಹೂ ಇಟ್ಟು, ಯಾಕೆಂದರೆ ಆ ಜಾಗಕ್ಕೆ ಒಂದು ಭಾವನಾತ್ಮಕ ನಮಗೆ ಸಂಬಂಧ ಇದೆ. ಹಂಗಂತ ಹೇಳ್ಬಿಟ್ಟು ನಾವು ಇವಾಗ ಇಲ್ಲಿ ಮಾಡ್ತಾ ಇದ್ದೀವಲ್ಲ, ಇದು ಪರ್ಮನೆಂಟ್ ಅಂತ ಅಲ್ಲ, ಪರ್ಯಾಯನೂ ಅಲ್ಲ. ನಮಗೆ ವಿಧಿ ಇಲ್ಲದೆ ನಾವು ಅಲ್ಲಿ ತಾತ್ಕಾಲಿಕ ವಿಧಿ ಇಲ್ಲದೆ ಇವಾಗ ನೋಡಿ ಎಲ್ಲಿ ಹೋಗ್ಬೇಕಿತ್ತು, ಎಲ್ಲೆಲ್ಲಿಂದ ಬಂದಿದ್ದಾರೆ, ಕರ್ನಾಟಕದ ಮೂಲೆಯಿಂದ ಜನ ಬಂದಿದ್ದಾರೆ. ಇಷ್ಟು ಜನ ಗೇಟ್ ಮುಂದೆ ಬಿಸಿಲಲ್ಲಿ ನಿಂತ್ಕೊಂಡು ಊಟ ನೀರು ಇಲ್ಲದೆ ದೂರದಿಂದ ಬಂದಿರೋ ಅಭಿಮಾನಿಗಳು ವಾಪಸ್ ಹೋಗಬೇಕಿತ್ತು. ಬಟ್ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವೀರಕಪುತ್ರ ಶ್ರೀನಿವಾಸ್ ಅವರು ಗತಾಯ ಹೋರಾಡಿ ನಿನ್ನೆ ಮಧ್ಯಾಹ್ನ ಸಂಜೆ ಟೈಮ್ಗೆ 5 ಗಂಟೆ ಟೈಮ್ಗೆ ಈ ಜಾಗನ ಹೇಳ್ತಾರಲ್ವ ವಿಷ್ಣು ಸರು, ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾರಂತೆ, ಲಾಸ್ಟಲ್ಲಿ ಕೈ ಹಿಡಿತಾರಂತೆ, ಕೆಟ್ಟವ್ರಿಗೆ ತುಂಬ ಸುಖ ಕೊಡ್ತಾರೆ, ಲಾಸ್ಟಲ್ಲಿ ಕೈ ಬಿಟ್ಬಿಡ್ತಾರೆ. ಅದೇ ರೀತಿ ಜಾಗ ಸಿಗೋದೇ ಇಲ್ಲ ಅನ್ನೋ ಒಂದು ನಿರೀಕ್ಷೆಯಲ್ಲಿ ತುಂಬ ಬೇಜಾರು ಮಾಡಿಕೊಂಡು ಎಲ್ಲರೂ ಹತ್ಕೊಂಡು ಕೂತಿದ್ವಿ. ನಾವು ತುಂಬ ನೊಂದಿದ್ವಿ, ತುಂಬ ಬೇಜಾರಾಗೋಗಿತ್ತು. ಅಷ್ಟರಲ್ಲಿ ಏನೋ ಒಂದು ನವಚೈತನ್ಯ ಬಂದಂಗಾಯಿತು. ಅಲ್ಲಿ ಜಾಗ ಇಲ್ಲ, ಅದ್ರ ಪಕ್ಕದಲ್ಲಿ ನಾವು ಸ್ವಲ್ಪ ಒಂದು ದಿನದ ಮಟ್ಟಿಗೆ ತೊಗೊಂಡಿದ್ದೀವಿ. ಇಲ್ಲಿ ಬಂದು ಎಲ್ಲ ಪೂಜೆ ಮಾಡ್ಕೊಳ್ಳಿ ಅಂದಾಗ ಓದ್ ಜೀವ ಬಂದಾಗಾಯಿತು. ಅಂದರೆ ಏನು ನೋವು ಅಂದರೆ 75ನೇ ವರ್ಷ ಅಮೃತ ಮಹೋತ್ಸವ, ಪ್ರತಿಯೊಬ್ಬರಿಗೂ 75ನೇ ವರ್ಷ ಅನ್ನೋದು ಸ್ಪೆಷಲ್ಲು. ಇಂಥ ಸ್ಪೆಷಲ್ ದಿನನ ನಮ್ಗೆ ಆಚರಿಸೋಕ್ಕಾಗ್ತಾ ಇಲ್ವಲ್ಲ, ಇಂಥ ಟೈಮಲ್ಲೇ ಪುಣ್ಯಭೂಮಿ ಹೊಡೆದ್ರಲ್ಲ ಅನ್ನೋ ಒಂದು ತುಂಬ ನೋವಿದೆ. ಅಲ್ಲಿ ಪುಣ್ಯಭೂಮಿ ಹೊಡೆದಾಗ ಮೇಡಮ್ ನೀವು ತುಂಬ ಆಕ್ರೋಶದಲ್ಲೂ ಇದೆ, ದುಃಖದಲ್ಲೂ ಇದೆ. ನಿಮ್ಮ ಮಕ್ಕಳಲ್ಲಿ ಕಣ್ಣಲ್ಲಿ ದುಃಖ ಕಾಣ್ತಿತ್ತು, ನಿಮ್ಮ ಮಾತುಗಳಲ್ಲಿ ಕೋಪ ಕಾಣ್ತಿತ್ತು. ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ, ನಾನು ಅವತ್ತು ಸ್ವಲ್ಪ ಹಿಡಿತ ತಪ್ಪಿಟ್ಟೆ ಮಾತಾಡಿದೆ. ನಮಗೆ ಒಂದು ಆಗಿದ್ದು ರಾತ್ರಿ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಏನಪ್ಪ ಇದು, ಆ ನೋವು ನಮ್ಗೆ ಇವತ್ತೂ ಆ ಕ್ಷಣನ ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ. ಏನಪ್ಪ ಇದು 2 ಗಂಟೆ ಅಷ್ಟು ಪುಣ್ಯಭೂಮಿ ನೆಲಸಮ ಅಂದರೆ ಹೆಂಗೆ ಶಾಕ್ ಆಗಲ್ಲ ಹೇಳಿ. ನಮಗೆ ವಿಷ್ಣು ಸರ್ ಸತ್ಯವಾಗ್ಲೂ ಇಷ್ಟು ವರ್ಷ ಸತ್ತೋಗಿದ್ದಾರೆ ಅಂತ ನಮ್ಗೆ ಅನಿಸೇ ಇಲ್ಲ. ನಮಗಲ್ಲಿ ಪುಣ್ಯಭೂಮಿ ಇರೋದ್ರಿಂದ ನಾವು ಹೋಗಲ್ಲಿ 5 ನಿಮಿಷ ಕುತ್ಕೊಂಡು ಏನೋ ಒಂದು ನಾವು ಧ್ಯಾನ ಮಾಡಿಕೊಂಡು ಬಂದಾಗ ನಮ್ಗೆ ಎಷ್ಟೋ ಸಮಾಧಾನ ಆಗೋದು, ಎಷ್ಟೋ ನೋವುಗಳು ಹೋಗೋದು. ಈಗ ಎಲ್ಲ ಧ್ಯಾನ ಕೇಂದ್ರಗಳಿಗೆ ಹೋಗೋ ಬದಲು ನಮ್ಗೆ ಇಲ್ಲಿ ಬಂದು ನಾವು ದೇವಸ್ಥಾನ ಅಂದ್ಕೊಂಡೆ, ನಾವು ಯಾವತ್ತೂ ಅದನ್ನು ನಾವು ದೇವಸ್ಥಾನ ಅಂದ್ಕೊಂಡೆ ಬಂದು ಕುತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಂಥ ಒಂದು ಟೈಮಲ್ಲಿ ಇದನ್ನು ಹೊಡೆದ್ಬಿಟ್ರಲ್ಲ, ಅದು 75ನೇ ವರ್ಷ ಇಷ್ಟೊಂದು ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಾಗ ಈ ಥರ ಮಾಡಿಬಿಟ್ರಲ್ಲ ಅನ್ನೋ ನೋವು ನಮಗೆ ಹೇಳೋಕ್ಕಾಗದೇ ಇರೋಷ್ಟು ನೋವಾಯಿತು. ಅದರಿಂದ ಕೆಟ್ಟ ಮಾತುಗಳು ಬಂತೇ ವಿನಃ ನಾವು ಇಷ್ಟು ವರ್ಷ, ನನಗೀಗ 45 ವರ್ಷದಲ್ಲಿ ನಾನು ಯಾವತ್ತೂ ಆ ಥರ ಕೆಟ್ಟ ಪದಗಳನ್ನ ಆಡಿದವರಲ್ಲ. ಬಟ್ ನಮಗೆ ವಿನಾಕಾರಣ ನಾವು ಆಡಲೇಬೇಕಾಯ್ತು. ಯಾಕೆಂದರೆ ಯಾರು ಹೊಡೆದಿದ್ದಾರೆ ಪುಣ್ಯಭೂಮಿ, ಹೊಡೆದವ್ರಿಗೆ ಅದು ಶಾಪ ತಟ್ಟಲಿ ಅನ್ನೋದು, ಅದು ಪ್ರತಿಯೊಬ್ಬ ಅಭಿಮಾನಿಯ ಕೂಗು. ನಾನು ಡೈರೆಕ್ಟಾಗಿ ಹೇಳಿದೆ, ಕೆಲವರು ಹೇಳಲಿಲ್ಲ, ಯಾಕಂದರೆ ಹೇಳೋಕ್ಕಾಗದೆ ನಾನು ಡೈರೆಕ್ಟಾಗಿ ಅಂದ್ಬಿಟ್ಟೆ. ಅಂದಿದ್ದು ತಪ್ಪಾಯಿತು. ಒಂದೊಂದು ಪದಗಳು ನನಗದು ನಾನು ಆಡ್ದವಳೆಲ್ಲ ನನಗೆ ಗೊತ್ತಿಲ್ಲದೆ ನನ್ನ ಮೈಂಡಿಂದ ಬಂದಂಥ ಪದಗಳು. ದಯಮಾಡಿ ಇವಾಗ ವಿಷ್ಣು ಸರ್ ಅಭಿಮಾನಿಗಳಾಗಿರೋದು, ವಿಷ್ಣು ಸರ್ದು ವಿವಾದದಲ್ಲಿ ಹೆಸರು ಕೂರ್ಕೊಂಡಿದೆ ಮೊದಲಿಂದನೂ. ಓಕೆ, ವಿಷ್ಣು ಸರ್ ಅಭಿಮಾನಿಗಳು ಇಲ್ಲಿ ತನಕ ಯಾವುದೂ ವಿವಾದದಲ್ಲೇ ಇರಲಿಲ್ಲ, ಯಾವುದೇ ಕಾಂಟ್ರವರ್ಸಿಗಳು ವಿಷ್ಣುದಾದ ಅಭಿಮಾನಿಗಳ ಹೆಸರುಗಳು ಬರ್ತಾ ಇರಲಿಲ್ಲ. ಅದು ಇತ್ತೀಚೆಗೆ ಕೆಲವೊಬ್ಬ ಅಭಿಮಾನಿಗಳು ವಿಷ್ಣು ಸರ್ ಫ್ಯಾಮಿಲಿನ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇರೋದನ್ನ ಗಮನಿಸಿ ಅನಿರುದ್ಧ ಅವರು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವರು ಕಮೆಂಟ್ ಮಾಡ್ತಿದ್ರು ನಿಜವಾಗ್ಲೂ ವಿಷ್ಣುದಾದ ಅಭಿಮಾನಿಗಳ ಇಲ್ಲ ಅದು ಯಾವಾಗಿಂದ ಸರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ದು ನಾವು ನೋಡಿದ್ದೀವಿ. ಅದು ಕಮೆಂಟ್ಗಳು ಕರ್ನಾಟಕ ರತ್ನ ಬಂದ ಮೇಲೆ ಕೆಲವ್ರಿಗೆ ಅದು ಯಾಕೆ ಅಂತ ಗೊತ್ತಿಲ್ಲ, ಅವನು ಇವನು ಅಂತಲೇ ಮಾತಾಡ್ತಾರೆ, ಕೆಟ್ಟ ಅವ್ಯಾಚ ಪದ್ಯಗಳ ಉಪಯೋಗಿಸ್ತಿದ್ದಾರೆ. ಅವನೇನು ಮಾಡಿದ್ದಾನೆ ಅಂತ ಕೊಡ್ತಿದ್ದೀರಾ, ಬೇರೆ ಎಲ್ರಿಗೂ ಕೊಡಬೇಕಿತ್ತು, ಹಾಗೆ ಹೀಗೆ ಇವೆಲ್ಲನೂ ನಾವು ನೋಡಿ ಯಾಕೆ ಈ ಥರ ಪದಗಳು ಬಳಸಬಾರ್ದು. ಹೇಳ್ತಿರೋದು ಅಭಿಮಾನಿ ಅಂತ ಹೇಳ್ಕೊಂಡವರೇ ವಿಷ್ಣುವರ್ಧನ್ ಕುಟುಂಬಕ್ಕೆ, ವಿಷ್ಣುವರ್ಧನ್ ಅವರಿಗಲ್ಲ, ವಿಷ್ಣುವರ್ಧನ್ ಕುಟುಂಬ ಭಾರತೀಯರಾಗಿರ್ಬೋದು ಅನಿರುದ್ಧ ಅವರಿಗೆ ಅವಾಚ್ಯ ಶಬ್ದಗಳನ್ನ ಮಾಡ್ತಿದ್ದಾರೆ. ಅವ್ಯಾಚ ಕೆಟ್ಟ ಪದಗಳನ್ನು ಯಾರೂ ಅವ್ರಿಗೆ ಬಳಸಿಲ್ಲ, ಯಾರು ಕೆಟ್ಟ ಪದಗಳನ್ನು ಬಳಸಿಲ್ಲ. ಪುಣ್ಯಭೂಮಿ ಹೋಯ್ತಲ್ಲ ಅನ್ನೋ ಒಂದು ನೋವಿಗೆ
ಇವತ್ತು ಹೆಂಗೆ ಜೊತೆ ನಿಂತಿದ್ದಾರೋ ಅವತ್ತು ಹಂಗೆ ನಮ್ಮ ಜೊತೆ ನಿಂತ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಯಾವತ್ತು ಕನಸು ಮನಸ್ಸಲ್ಲೂ ಕರೆದಿದ್ರು ಸರ್. ಎಲ್ಲರೂ ಹೋಗಿದ್ರು. ಅವತ್ತು ನಮಗೆ ಸ್ವಲ್ಪ ಕಾರಣಾಂತರಗಳಿಂದ ಊರಿಗೆ ಹೋಗೋದಿತ್ತು, ಹೋಗಿರ್ಲಿಲ್ಲ. ಬಟ್ ಯಾರು ಕೆಟ್ಟ ಪದಗಳಿಂದ ನಿಂದನೆ ಮಾಡೋಷ್ಟು ದೊಡ್ಡವರಲ್ಲ ಸರ್. ಕಂಪ್ಲೇಂಟ್ ಒಳ್ಳೇದಾಯ್ತು ಸರ್. ಯಾಕೆಂದ್ರೆ ಕೆಟ್ಟ ಪದ ಯಾರೇ ಅವ್ರಿಗೆ ಬಳಸಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು, ಅದು ನಾವೇ ಹೇಳ್ತೀವಿ. ಕೆಟ್ಟ ಪದ ಯಾರಿಗೂ ನಿಂದನೆ ಮಾಡಿ ಯಾರಿಗೂ ಭಯ ಹಾಕಿಲ್ಲ, ಯಾಕಂದ್ರೆ ಅದು ವಿಷ್ಣು ಕುಟುಂಬ. ಕೆಟ್ಟ ಪದಗಳನ್ನ ಬೈಬಾರ್ದು, ನಮ್ಮ ಉದ್ದೇಶ ಕೂಡ ಅದೇನೆ. ಆದರೆ ಅಲ್ಲಿ ಏನಂದ್ರೆ ಪುಣ್ಯಭೂಮಿ ಹೋಯ್ತಲ್ಲ ಅನ್ನೋ ಒಂದು ನೋವಿಗೆ ಎಲ್ಲ ಅಭಿಮಾನಿಗಳ ಆಕ್ರೋಶ ವ್ಯಕ್ತಪಡಿಸಿರಬಹುದು, ಪಡಿಸಿದ್ದಾರೆ. ಅಷ್ಟು ಬಿಟ್ರೆ ಯಾರು ಕೂಡ ಕರ್ನಾಟಕ ರತ್ನ ಕೊಟ್ಬಿಟ್ಟು ಸಮಾಧಿ ಹೊಡೆದಿದ್ದನ್ನ ಕಣ್ಣೋರ್ದ ಕೆಲಸ ಸರ್ಕಾರ ಮಾಡ್ತಾ ಅಂತ ಮಾಡಕ್ಕೆ ಕರ್ನಾಟಕ ರತ್ನ ಕೊಟ್ಟಿದ್ದು ಬಂದು ಅದು 1.5 ದಶಕದ ಕನಸು ಸರ್. ಅವ್ರಿಗೆ ದಕ್ಕಬೇಕಾಗಿತ್ತು, ದಕ್ಕಿದೆ. ಸರ್ಕಾರ ಏನೀಗ ನೋಡಿ ಸರೋಜ ಮೇಡಮ್ ಅವರು ಬಂದ್ಬಿಟ್ಟು ಪಂಚಭಾಷೆ ತಾರೆ ಕೊಟ್ಟಿದ್ದಾರೆ. ಬಟ್ ಅವ್ರ ಮರಣ ನಂತರ ಎಷ್ಟು ಬೇಗ ಹೋಗಿ ಬೇಡಿಕೆ ಇಟ್ಟ ತಕ್ಷಣ ಕೊಟ್ಟರು. ಆದ್ರೆ ವಿಷ್ಣು ಸರ್ಗೆ ತುಂಬಾ ಅಲ್ಸಿದ್ರು, ತುಂಬಾ ಅಲ್ಸಿದ್ರು. ಯಾವ ತರ ಅಂದ್ರೆ ಭಿಕ್ಷೆ ಬೇಡ್ದಾಗಾಯ್ತು. ವಿಷ್ಣು ಸಮಾಧಿ ರೀಸೆಂಟ್ ಆಗಿ ಹೊಡೆದಾಗ ಏನಾಯ್ತು, ಅಭಿಮಾನಿಗಳು ದಂಗೆ ಇದ್ರು, ಕರೆಕ್ಟಾ? ನಾವು ಬೇಕೇ ಬೇಕು ಅನ್ನೋ ಒಂದು ಇದಾಗ್ತಾಗ ಈ ಟೈಮಲ್ಲಿ ಇಷ್ಟು ವರ್ಷಗಳಿರೋ ಟೈಮಲ್ಲಿ ಈ ಕರ್ನಾಟಕ ರತ್ನ ಕೊಡೋ ಅವಶ್ಯಕತೆ ಏನಿತ್ತು ಅಂತ ಓನ್ಲಿ 3 ಜನ ನಟಿಯರು ಹೋಗಿ ರಿಕ್ವೆಸ್ಟ್ ಕೊಟ್ಟಿದ್ದು ಕೊಟ್ರ? ಇಲ್ಲ ಸರ್, ಸಾಧ್ಯನೇ ಇಲ್ಲ. ಬರೀ ಅವ್ರು 3 ಜನ ನಟಿಯರು ಮಾತ್ರ ಅವರು ಮನವಿ ಬಿದ್ದಿಲ್ಲ. ಇದರಿಂದ ವಿಷ್ಣು ಸೇನಾ ಸಮಿತಿಯ ಒತ್ತಡ ಕೂಡ ತುಂಬ ಇದೆ. ಮತ್ತು ಅವರ ಕುಟುಂಬದವರು ಕೂಡ ಹೋಗಿ ಕೊಟ್ಟರಲ್ಲ, ಅನಿರುದ್ಧ್ ಸರ್, ಭಾರತಿ ಅಮ್ಮನೂ ಹೋಗಿ ಕೊಟ್ಟಿದ್ದಾರೆ. ಮತ್ತು ಅಭಿಮಾನಿಗಳು ಎಲ್ಲ ಕೊಟ್ಟಿದ್ದಾರೆ. ಎಲ್ಲರ ಇದು ಇವತ್ತೇ ಬೇಡಿಕೆ ಇಟ್ಟಿಲ್ಲ ಸರ್, ಕುಟುಂಬದವರಾಗಲಿ ಅಭಿಮಾನಿಗಳಾಗಲಿ. ಮೈಸೂರು ಸ್ಮಾರಕ ಉದ್ಘಾಟನೆ ಆಗಿದ್ದ ದಿನವೇ ಎಲ್ಲರೂ ಕರ್ನಾಟಕ ರತ್ನ ಬೇಕು ಅಂತ ಎಲ್ಲರೂ ಒಂದು ಬೋರ್ಡ್ಗಳ ಮುಖಾಂತರ ಇಟ್ಕೊಂಡಿದ್ರು. ನಾವು ಹೂವಿನ ಕುಂಡಗಳು ಮಾಡಿಕೊಂಡು ಇಲ್ಲಿಂದ ತೊಗೊಂಡೋಗಿದ್ವಿ, ಆರತಿಗಳು ಮಾಡಿಕೊಂಡು. ಆಗ ಪ್ರತಿಯೊಬ್ಬ ಅಭಿಮಾನಿ ಕೈಲೂ ಇತ್ತು ಕರ್ನಾಟಕ ರತ್ನ ಬೇಕು ಅಂತ. ಅವತ್ತೇ ಬೇಡಿಕೆ ಇಟ್ಟಿದ್ರು. ಆದರೂ ತುಂಬ ಸತಾಯಿಸಿನೇ ಕೊಟ್ಟಿರೋದು, ಅವರೇನು ಕೇಳಿದ ತಕ್ಷಣ ಕೊಟ್ಟಿಲ್ಲ. ಯಾಕೆಂದರೆ ಇದು ತುಂಬ ನೋವಲ್ಲಿದ್ರಲ್ಲ, ಯಾವಾಗ ಒತ್ತಡ ಜಾಸ್ತಿ ಆಯಿತು ನೀವು ಹೇಳ್ದಾಗೆ ಅದು ಒಂಥರ ಅದೇ ಲೆಕ್ಕಕ್ಕೆ ಬಂತು ಅಂತಲೇ ಅಂದ್ಕೋಬೋದು. ಯಾಕೆಂದರೆ ಇಷ್ಟು ವರ್ಷಗಳಾದಮೇಲೆ ಈಗ ತುಂಬ ನೋವಲ್ಲಿದ್ದಾರೆ. ಅಟ್ಲೀಸ್ಟ್ ಇದರಿಂದ ಅದ್ರ ತೃಪ್ತಿ ಆಗಲಿ ಅಂತ ಕೊಟ್ಟಿದ್ದಾರೆ. ಅದೇ ಥರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ನಮಗೆ ಪುಣ್ಯಭೂಮಿ ಬೇಕು ಸರ್. ಪುಣ್ಯಭೂಮಿ ಇಷ್ಟಾಗಲ ನಮಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಬಿಡಿ, ಅಷ್ಟು ಜಾಗ ಕೊಡಿ ಅಂತ ಸಿದ್ದರಾಮಯ್ಯ ಅವ್ರಿಗೂ, ಕರ್ನಾಟಕ ಸರ್ಕಾರಕ್ಕೂ, ಸಿದ್ದರಾಮಯ್ಯ ಸರ್ಗೂ ಕಳಕಳಿಯ ಮನವಿ ಮಾಡ್ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.